ನಮಸ್ಕಾರ ರೀ. ನಾನು ಡಾಕ್ಟರ್ ಶಿವಾನಂದ್ ಹಿರೇಮಠ್, ಸೈಕ್ಯಾಟ್ರಿಸ್ಟ್, ಹುಬ್ಬಳ್ಳಿಗೆ ಪ್ರಾಕ್ಟೀಸ್ ಮಾಡಕತ್ತೀನಿ. ನಿಮ್ಮ ಜೊತೆ ಇನ್ನೊಂದು ಸೀರೀಸ್ ಆಫ್ ವಿಡಿಯೋಸ್ ತೊಗೊಂಡು ಬಂದೀನಿ. ಭಾರಿ ಕಾಮನ್ ಕಂಡೀಷನ್ ಬಗ್ಗೆ. ಅದೇನು ಕಂಡೀಷನ್ ಅಂತ ಹೇಳಿ ಆಮೇಲೆ ಮಾತಾಡೋಣ ಅದ್ರ ಬಗ್ಗೆ. ಈಗ ಒಂದು ಸಣ್ಣ ಕೇಸ್ ಅಷ್ಟೇ ನಿಮ್ಮ ಮುಂದೆ ಚರ್ಚೆ ಮಾಡ್ತೀನಿ. ರಮಣ್ ಅಂತ ಹೇಳಿ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್, ಆಲ್ಮೋಸ್ಟ್ 35-36 ವಯಸ್ಸಿನವ, ಭಾರಿ ಫಿಟ್ ಮನುಷ್ಯ, ಭಾರಿ ಎಕ್ಸ್ಪರ್ಟ್ ಮನುಷ್ಯ, ಭಾರಿ ಆನೆಸ್ಟ್ ಮನುಷ್ಯ. ಹೀಗಾಗಿ ಅವನ ಕಂಪ್ನಿ ಅವನ ಎಕ್ಸ್ಪರ್ಟೀಸ್, ಅವನ ಆನೆಸ್ಟಿನ ಗುರ್ತಾ ಹಿಡಿದು ಒಂದು ಡಿಫಿಕಲ್ಟ್ ಪ್ರಾಜೆಕ್ಟಿಗೆ ಅವನನ್ನು ಇತ್ತೀಚೆಗೆ ಪ್ರಮೋಟ್ ಮಾಡಿತು. ಅವನು ಕಾನ್ಫಿಡೆಂಟ್ ಇದ್ದ ಇನಿಷಿಯಲಿ, ಆದರೆ ಯಾವಾಗ ಒಂದು ಸ್ವಲ್ಪ ಸ್ಟ್ರೆಸ್ ಹೆಚ್ಚಿಗೆ ಹಾಕೋತ ಹೋತು, ಹೊಸ ಪ್ರಾಜೆಕ್ಟ್ದು, ಆಮೇಲೆ ಲೀಡ್ ಬೇರೆ, ಅವಾಗ ಒಂದು ಸ್ವಲ್ಪ ಅವನಿಗೆ ಸ್ಟ್ರೆಸ್ ಲೆವೆಲ್ಸ್ ಹೆಚ್ಚಿಗೆ ಹಾಕೋತು ಹೋಗ್ಲಿಕ್ಕತ್ತು. ಒಂದು ದಿವಸ ಮನೆಯಾಗ ವರ್ಕ್ ಮಾಡ್ತಾ ಇದ್ದ. ಅವಾಗ ಇದ್ದಕ್ಕಿದ್ದಂಗೆ ಒಂಥರ ಹೊಟ್ಟೆಯಾಗ ತಳಮಳ, ಸಂಕಟ, ಏನೋ ಸರಿ ಇಲ್ಲ ಅನ್ಸಕ್ಕೆ ಶುರುವಾಗೋದು. ಇದೀ ಸೊಕಾಶ ಹೊಡ್ಕೊಳ್ಳೋದು. ಎಷ್ಟು ಮಾಡಿದ್ರು, ಎಷ್ಟು ಉಸಿರಾಡಿದ್ರು ಆ ಉಸಿರು ಸಾಕಾಗವಲ್ತು, ಹಿಂಗೆ ಅನ್ಸೋದು ಎಲ್ಲ ಶುರುವಾಯಿತು. ಒಂದು ಸ್ವಲ್ಪ ಆ ಕಡೆ ತಿರುಗಾಡ್ಕೊತಿದ್ದ. ಆಮೇಲೆ ಇದ್ದಕ್ಕಿದ್ದಂಗೆ ಹಾರ್ಟ್ ಬೀಟ್ ಭಾಳ ಫಾಸ್ಟ್ ಆಯ್ತು. ಒಟ್ಟು ಸಾಕಾಗವಲ್ತು, ಅವ್ನಿಗೆ ಉಸಿರಾಡೋಕೆ ಆಗವಲ್ತಾಯ್ತು. ಒಂಥರ ಇಂಪೆಂಡಿಂಗ್ ಡೂಮ್, ಸೆನ್ಸ್ ಆಫ್ ಇಂಪೆಂಡಿಂಗ್ ಡೂಮ್ ಅಂತ ಹೇಳಿ ಕರಿತೀವಿ. ಇನ್ನೇನು ಜೀವ ಹೋಗೇ ಬಿಡ್ತೈತಿ ಅಂಥೇಳಿ ಹಂಗೆ ಅನ್ಸಕ್ಕೆ ಶುರು ಆಯ್ತು ಅವನಿಗೆ. ಅವಾಗ ತೊಬಿಡ ಅಲ್ಲೇ ಮನೇನ ಅವ್ನು ಕರ್ಕೊಂಡು ಪಕ್ಕದ ಹಾಸ್ಪಿಟ್ಲಿಗೆ ಹೋದ ಕೂಡಲೇ ಡಾಕ್ಟರ್ ಒಂದು ECG ತೆಗೆದು ಅದನ್ನ ನೋಡಿ, ಇಲ್ರಿ ಏನೂ ತೊಂದರೆ ಇಲ್ಲ, ಏನೋ ಅದ್ರೊಳಗೆ ಕಾರ್ಡಿಯಾಕ್ ಅಬ್ನಾರ್ಮಲಿಟಿ ಇಲ್ಲ, ಮೋಸ್ಟ್ಲಿ ನಿಮ್ಗೆ ಸ್ಟ್ರೆಸ್ಸಿಂದ, ಆಂಗ್ಸೈಟಿಯಿಂದ ಈ ಥರ ಆಗಿರ್ಬೇಕಂತ ಹೇಳಿ ಯಾವುದಕ್ಕೂ ಇರಲಿ ಅಂತೇಳಿ ಒಂದು ಪ್ಯಾಂಟಾಪ್ ಇಂಜೆಕ್ಷನ್ ಕೊಟ್ಟು ಒಂದು ಪೆಟ್ರೋಲ್ ಉಳಿಗೆ ನಾಲಿಗೆ ಕೆಳಗಿಟ್ಕೊಳಕ್ಕೆ ಹೊಟ್ಟು ಸಮಾಧಾನ ಮಾಡಿ ಮನೆಗೆ ಕಳಿಸ್ತಾರೆ. ಇದೊಂಥರ ಶಾಕಿಂಗ್ ಅದು. ನಮ್ಮ ರಮಣಗೆ ಭಾರಿ ಫಿಟ್ ಮನುಷ್ಯ, ಇಂಥ ಎಕ್ಸ್ಪೀರಿಯನ್ಸ್ ಯಾವಾಗ ಮೊದಲು ಆಗಿದ್ದಿಲ್ಲ. ಅವಂಗ ಒಳೊಳಗೆ ಚಿಂತೆ ಶುರು ಆಯಿತು, ನನ್ನ ಹಾರ್ಟಿಗೆ ಏನೋ ಸಮಸ್ಯೆ ಆಗೈತಪ್ಪ, ಏನೋ ಆಗಿರ್ಬೇಕು ಅಂಥೇಳಿ. ಆದರೂ ಅವತ್ತು ರಾತ್ರಿ ಮಕ್ಕೊಂಡು ಆರಾಮಾಗಿ. ಮರುದಿವಸ ಮತ್ತೆ ಅದ ಏನೋ ಸಂಕಟ, ಒಂಥರ ಸಮಾಧಾನ, ಈ ಕಡೆ ಚುಚ್ಚಿದಂಗೆ ಆಗೋದು, ಹೀಗೆಲ್ಲ ಶುರು ಆಯಿತು. ಇನ್ನೊಂದು ಸಲ ಹಂಗೆ ಆತವ. ಸಡನ್ನಾಗಿ ಹಾರ್ಟ್ ಬೀಟ್ ಹೆಚ್ಚಿಗೆ ಆಗೋದು, ಉಸಿರು ಸಾಲದು ಅಲ್ತಾಯ್ತು. ಹಾಗೆಲ್ಲ ಆದ ಕೂಡಲೇ ಬೇಡ ನಡಿ ಇವತ್ತು ಕಾರ್ಡಿಯೋಲಜಿಸ್ಟ್ ಕಡೆ ಹೋಗಿ ಕ್ಲಿಯರ್ ಮಾಡ್ಕೊಂಬರೋಣ ಅಂಥೇಳಿ ಅಲ್ಲೇ ನಮ್ಮೂರಾಗಿನ ಫೇಮಸ್ ಕಾರ್ಡಿಯೋಲಜಿಸ್ಟ್ ಕಡೆ ಹೋಗ್ತಾರೆ. ಕಾರ್ಡಿಯೋಲಜಿಸ್ಟ್ ಕಡೆ ಹೋದ ಕೂಡಲೇ ಅವ್ರು ಒಂದು ECG ಮಾಡಿ ನೋಡ್ತಾರೆ, ಇಕೋ ಮಾಡಿ ನೋಡ್ತಾರೆ, ಇಲ್ರಿ ಎಲ್ಲ ನಾರ್ಮಲ್ ಐತೆ ಅಂತ ಹೇಳ್ತಾರೆ. ಆದರೂ ನಮಗೆ ಸಮಾಧಾನ ಆಗೋದಿಲ್ಲ. ಅವಾಗ ಏನು ಹೇಳ್ತಾರೆ, ಡಾಕ್ಟರ್ ಇನ್ನೊಂದು ಯಾವುದಾರ ಪರ್ಟಿಕ್ಯುಲರ್ ಒಂದು ಪ್ರಿಸೈಸ್ ಇರುವಂಥ ಟೆಸ್ಟ್ ಮಾಡಿಬಿಟ್ರಿ ನನಗೆ ಸಮಾಧಾನ ಆಗುತ್ತೆ ಅಂತ. ಅವಾಗ ಅವ್ರು ಆಯಿತು ಒಂದು TMT ಮಾಡಿ ನೋಡೋಣ ಅಂತ ಹೇಳ್ತಾರೆ. TMT ಅಂದರೆ ಟ್ರೆಡ್ಮಿಲ್ ಟೆಸ್ಟ್. ಅದನ್ನು ಮಾಡಿದಾಗ ದರ್ ಇಸ್ ನಥಿಂಗ್ ಪಾಸಿಟಿವ್, ಎಲ್ಲ ನಾರ್ಮಲ್ ಐತೆ ಅಂತ ಹೇಳ್ತಾರೆ. ಇಲ್ಲರಿ ನಿಮ್ಗೆ ಸ್ಟ್ರೆಸ್ ಆಗೈತಿ, ಸ್ವಲ್ಪ ಸ್ಟ್ರೆಸ್ ಮ್ಯಾನೇಜ್ ಮಾಡ್ಕೋರಿ, ಇಲ್ಲಂತಂದ್ರೆ ನೀವು ಭಾಳ ತೊಂದರೆ ಅನ್ಸ್ಲಿಕ್ಕೆ ಸೈಕ್ಯಾಟ್ರಿಸ್ಟ್ ಅಥವಾ ಸೈಕಾಲಜಿಸ್ಟ್ಗೆ ಹೋಗಿ ಭೇಟಿಯಾಗ್ರಿ ಅಂಥೇಳಿ ಅವರು ರಿಯಶ್ಯೂರೆನ್ಸ್ ಮಾಡಿ ಕಳಿಸ್ತಾರೆ. ಅದು ರಮಣ ನನಗೇನಾಗೈತೆ ಅಂತದ್ದು, ನಾ ಯಾಕೆ ಸೈಕ್ಯಾಟ್ರಿಸ್ಟ್ ಕಡೆ ಹೋಗ್ಬೇಕು ಅಂಥೇಳಿ ಮನೆಗೆ ಬರ್ತಾರೆ. ಒಂದು 2-3 ದಿವಸ ಆರಾಮ ಇರ್ತಾನೆ. ಅದಾದಮೇಲೆ ಮತ್ತೆ ಇದೇ ರೀತಿ ಅಟ್ಯಾಕ್ಸ್ ಆಗಕ್ಕೆ ಶುರು ಆಗ್ತಾವು. ಅಲ್ಲಿ ಕಾರ್ಡಿಯೋಲಜಿಸ್ಟ್ ನೋಡಿದ್ರೆ ಏನೂ ಇಲ್ಲ, ನಿಮ್ಮ ಹಾರ್ಟ್ ನಾರ್ಮಲ್ ಐತೆ ಅಂತ ಹೇಳ್ತಾರೆ. ಮತ್ತು ಇವು ಸಿಮ್ಟಮ್ಸ್ ಏನು ನೋಡಕತ್ತೀವಿ, ನನಗೇನು ಎಕ್ಸ್ಪೀರಿಯನ್ಸ್ ಆಗತ್ತೈತಿ ಅದನ್ನು ನೋಡಿದ್ರೆ ಹಾರ್ಟ್ ಅಟ್ಯಾಕ್ ರಿಲೇಟೆಡ್ ಸಿಮ್ಟಮ್ಸ್ ಅನ್ನಿಸ್ತಾವು. ಮತ್ತು ಹಂಗಾದ್ರೆ ಏನು ಅಂಥೇಳಿ ಒಂಥರ ದಿಕ್ಕತ್ತು ತೋರಿಸ್ದಂಗೆ ಆಗ್ಬಿಡುತ್ತೆ ನನಗೆ. ಗೆಳೆಯರೇ, ಇಂತಹ ಒಂದು ಎಪಿಸೋಡ್, ಇಂತಹ ಒಂದು ಚಿಹ್ನೆಗಳು ನಿಮ್ಮಲ್ಲಿ ಅಥವಾ ನಿಮಗೆ ಹತ್ತಿರ ಇರುವವರಲ್ಲಿ ನೀವು ನೋಡಿರಬಹುದು, ಕಾಣಿಸಿರಬಹುದು. ಹಾಗಾದರೆ ಇದಕ್ಕೆ ಏನಂತ ಕರಿತೀವಿ ನಾವು? ಈ ಒಂದು ಕಂಡೀಷನ್ಗೆ ನಾವು ಪ್ಯಾನಿಕ್ ಅಟ್ಯಾಕ್ ಅಂತ ಹೇಳಿ ಕರಿತೀವಿ. ಹಾಗಾದರೆ ಈ ಪ್ಯಾನಿಕ್ ಅಟ್ಯಾಕ್ ಅಂದರೆ ಏನು, ಯಾಕೆ ಆಗ್ತೈತಿ, ಯಾರಲ್ಲಿ ಆಗ್ತೈತಿ, ಪ್ಯಾನಿಕ್ ಅಟ್ಯಾಕ್ ಆದಾಗ ನಾವು ಏನು ಮಾಡಬಹುದು, ಇದು ಮರುಕಳಿಸದೇ ಇರುವಂಗೆ ನಾವು ತಡೆಗಟ್ಟಬಹುದಾ? ಇನ್ನು ಅನೇಕ ಪ್ರಶ್ನೆಗಳು ತಮ್ಮೆಲ್ಲರಲ್ಲೂ ಇರ್ತವೆ. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ನಾವು ಚರ್ಚೆ ಮಾಡೋಣ ಸಬ್ಸಿಕ್ವೆಂಟ್ ವಿಡಿಯೋಸಲ್ಲಿ. ಈ ಪ್ರಶ್ನೆಗಳಿಗೆ ಉತ್ತರ ಬೇಕು ಅಂತಂದರೆ ದಯವಿಟ್ಟು ನನ್ನ ಚಾನಲನ್ನು ಫಸ್ಟ್ ಟೈಮ್ ನಾನು ಎಲ್ಲರಿಗೂ ಹೇಳಕತ್ತೀನಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದಗಳು.